ದುಬೈನಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳಾಗಿದ್ದಾವೆ? ಇರಾನ್ ಮಿಸೈಲ್ ದಾಳಿಗೆ ದುಬೈನ ಹಲವೆಡೆ ಹಾನಿಯಾಗಿದೆ. ರಸ್ತೆ, ಏರ್ಪೋರ್ಟ್, ಮಾಲ್ ಸೇರಿ ಹಲವೆಡೆ ಧ್ವಂಸವಾಗ್ಬಿಟ್ಟಿದ್ದಾವೆ. ಸ್ಯಾಟಲೈಟ್ ಇಮೇಜ್ಗಳು ಅದಕ್ಕೆ ಸಾಕ್ಷಿಯನ್ನ ಕೊಡ್ತಾ ಇವೆ. ಫೆಬ್ರವರಿ 28 ಅಥವಾ ಈ ಹಿಂದಿನ ಡೇಟ್ನಲ್ಲಿನ ಸ್ಯಾಟಲೈಟ್ ಫೋಟೋಸ್ ಹಾಗೆ ನಿನ್ನೆ ಅಥವಾ ಇವತ್ತು ತೆಗೆದಂತಹ ಸ್ಯಾಟಲೈಟ್ ಫೋಟೋಸ್ ಅದರಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ದುಬೈನ ಪ್ರಮುಖ ಪ್ರದೇಶಗಳಲ್ಲಿ, ಪ್ರಮುಖ ಹೋಟೆಲ್ಗಳಲ್ಲಿ, ಹೈ ಪ್ರೊಫೈಲ್ ಏರಿಯಾ ಅಥವಾ ಹೈ ಎಂಡ್ ವ್ಯವಸ್ಥೆಗಳಿರುವಂತಹ ಆ ಏರಿಯಾಗಳ ಮೇಲೆ ಇರಾನ್ ಮಾಡಿರುವಂತಹ ದಾಳಿಯಿಂದ ಹಾನಿಯಾಗಿದ್ದಾವೆ. ಸ್ಯಾಟಲೈಟ್ ಇಮೇಜ್ಗಳು ಏನ್ ಹೇಳ್ತಾ ಇದ್ದಾವೆ? 2 ಸ್ಯಾಟಲೈಟ್ ಇಮೇಜ್ಗಳನ್ನ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಫೆಬ್ರವರಿ 24ನೇ ತಾರೀಕಿನ ಸ್ಯಾಟಲೈಟ್ ಇಮೇಜ್ನ ನೋಡ್ತಾ ಇದ್ದೀರಿ. ಇದು ಪಾಮ್ ಜುಮೇರಾ. ಇವರು ಸಮುದ್ರದಲ್ಲಿ ಆರ್ಟಿಫಿಷಿಯಲ್ ದ್ವೀಪಗಳನ್ನ ನಿರ್ಮಿಸಿ ಅಲ್ಲಿ ಹೋಟೆಲ್ಗಳನ್ನ ನಿರ್ಮಾಣ ಮಾಡಿ ಪ್ರವಾಸಿಗರನ್ನ ದುಬೈ ಏನು ಆಕರ್ಷಣೆ ಮಾಡ್ತಾ ಇತ್ತು, ಬಹಳ ಫೇಮಸ್ ಪಾಮ್ ಜುಮೇರಾ. ಆ ಪಾಮ್ ಜುಮೇರಾದ ಫೆಬ್ರವರಿ 24ರ ಸ್ಯಾಟಲೈಟ್ ಇಮೇಜ್ ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಇಲ್ಲ ಅಥವಾ ಸ್ಮೋಕ್ ಕಾಣಿಸ್ತಾ ಇಲ್ಲ. ಆಕಾಶ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ. ಅದೇ ಮಾರ್ಚ್ 1ನೇ ತಾರೀಕಿನ ಇಮೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ನಿನ್ನೆಯ ಇಮೇಜ್, ಅದೇ ಪಾಮ್ ಜುಮೇರಾ ಐಲ್ಯಾಂಡ್ ಏನಿದೆ, ಆರ್ಟಿಫಿಷಿಯಲ್ ಐಲ್ಯಾಂಡ್, ಆ ಇಮೇಜ್ ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಮಗೆ ಆ ಭಾಗದಲ್ಲಿ ಸ್ಮೋಕ್ ಕಾಣಿಸ್ತಾ ಇದೆ. ಅಂದ್ರೆ ಪಾಮ್ ಜುಮೇರಾ ಹೋಟೆಲ್ನ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಮಿಸೈಲ್ಗಳು ನೇರವಾಗಿ ಬಿದ್ದಿಲ್ಲದೆ ಇರಬಹುದು, ಮಿಸೈಲ್ಗಳನ್ನ ಆಗಸದಲ್ಲೇ ಇಂಟರ್ಸೆಪ್ಟ್ ಮಾಡುವಂತಹ ಕೆಲಸ ಆಗಿದೆ. ಆದ್ರೆ ಅದರ ಡೆಬ್ರೀಸ್ ಬಂದು ಬೀಳುತ್ತವಲ್ಲ, ಆ ಮಿಸೈಲ್ಗಳ ಪಳೆಯುಳಿಕೆಗಳು ಬಂದು ಬೀಳುತ್ತವಲ್ಲ, ಅದರಿಂದಾಗಿ ಹಲವು ಕಡೆಗಳಲ್ಲಿ ದುಬೈನಲ್ಲಿ ಎಫೆಕ್ಟ್ ಆಗಿದೆ. ಬಹುತೇಕ ಮಿಸೈಲ್ಗಳನ್ನ ಆಗಸದಲ್ಲೇ ಇಂಟರ್ಸೆಪ್ಟ್ ಮಾಡಲಾಗಿದೆ ಅಂತ ಹೇಳಿ ಆ ದೇಶ ಹೇಳಿಕೊಂಡಿದೆ. ಸದ್ಯ ಪಾಮ್ ಜುಮೇರಾದ 2 ಇಮೇಜ್ನ ಗಮನಿಸ್ತಾ ಇದ್ದೀರಿ. ಮೊದಲು ಹೇಗಿತ್ತು, ದಾಳಿಯ ನಂತರದಲ್ಲಿ ಅಲ್ಲಾಗಿರುವಂತಹ ಎಫೆಕ್ಟ್ ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತು ಒಂದು ಇಮೇಜ್ ಇದೆ, ಆ ಇಮೇಜ್ನ ನೋಡೋಣ. ಇದು ದುಬೈನ ಹೈವೇಯ ಇಮೇಜ್. ದುಬೈನ ಹೈವೇ ಯಾವ ರೀತಿಯಾಗಿತ್ತು 24ನೇ ತಾರೀಕು ಅನ್ನೋದರ ಸ್ಯಾಟಲೈಟ್ ಇಮೇಜ್ ಗಮನಿಸ್ತಾ ಇದ್ದೀರಿ. ಸ್ಕೈ ಕಂಪ್ಲೀಟ್ ಕ್ಲಿಯರ್ ಇದೆ, ಆಗಸ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದೇ ನೀವು ಮತ್ತೊಂದು ಇಮೇಜ್, ನಿನ್ನೆಯ ಸ್ಯಾಟಲೈಟ್ ಇಮೇಜ್ ಅನ್ನ ಗಮನಿಸಿದ್ರೆ ಕಂಪ್ಲೀಟ್ ಸ್ಮೋಕ್ ಆವರಿಸಿ ಬಿಟ್ಟಿದೆ. ದುಬೈನ ಏರ್ಪೋರ್ಟ್ ನ ಟಾರ್ಗೆಟ್ ಮಾಡಿದ್ರು. ದುಬೈನ ಬುರ್ಜ್ ಅಲ್ ಅರಬ್ ಪ್ರಖ್ಯಾತ ಹೋಟೆಲ್, ಅಲ್ಲಿನ ಹೈಟೆಕ್ ಹೋಟೆಲ್, ಅದನ್ನ ಟಾರ್ಗೆಟ್ ಮಾಡಲಾಗಿತ್ತು. ಜೊತೆಗೆ ಪಾಮ್ ಜುಮೇರಾ ಆ ಹೋಟೆಲ್ನ ಮೇಲೂ ಕೂಡ ಆ ಡೆಬ್ರೀಸ್ ಬಂದು ಬಿದ್ದಿದ್ವು. ಮಿಸೈಲ್ ಅಟ್ಯಾಕ್ನ ಸಂದರ್ಭದಲ್ಲಿ, ಡ್ರೋನ್ ಅಟ್ಯಾಕ್ನ ಸಂದರ್ಭದಲ್ಲಿ ಅದರ ಪರಿಣಾಮ ಏನು ಅನ್ನೋದನ್ನ ಈ ಸ್ಯಾಟಲೈಟ್ ಇಮೇಜ್ ಹೇಳ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ದುಬೈಗೂ ಹಾನಿಯಾಗಿದೆ. ಕೇವಲ ದುಬೈ ಮಾತ್ರ ಅಲ್ಲ, ಕೊಲ್ಲಿ ರಾಷ್ಟ್ರಗಳಾದಂತಹ ಬಹ್ರೇನ್ನಲ್ಲೂ ಅಟ್ಯಾಕ್ ಆಗಿದೆ, ಕುವೈತ್ನಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿದ್ವೋ, ಎಲ್ಲೆಲ್ಲಿ ಅಮೆರಿಕಾದ ನೇವಲ್ ಬೇಸ್ ಅಥವಾ ಏರ್ ಬೇಸ್ ಇದ್ವೋ, ಅಲ್ಲಿ ಎಲ್ಲ ಕೂಡ ಟಾರ್ಗೆಟ್ ಮಾಡಿ ಇರಾನ್ ಮಿಸೈಲ್ ಹಾಗೆ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.